ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ನೇಪಾಳ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸಂದೀಪ್ ಲಾಮಿಚಾನ್ ಅತ್ಯಾಚಾರದ ದೋಷಿ ಅಂತ ಅಲ್ಲಿನ ಜಿಲ್ಲಾ ನ್ಯಾಯಾಲಯ ನ್ಯಾಯವನ್ನ ಪ್ರಕಟಿಸಿದೆ. 17 ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರವೆಸಗಿದ್ದಾರೆ ಅಂತ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅವರ ಮೇಲೆ ದೂರನ್ನ ದಾಖಲಿಸಲಾಗಿತ್ತು. ಇದಾದ ನಂತರ 1 ವರ್ಷಗಳ ಕಾಲ ನ್ಯಾಯಾಲಯ ಆ ಪ್ರಕರಣವನ್ನ ಪರಿಶೀಲನೆ ನಡೆಸಿದ ನಂತರ ಸಾಕ್ಷ್ಯಾಧಾರಗಳನ್ನ ಒಂದೆಡೆ ಸೇರಿಸಿದ ನಂತರ ಎಲ್ಲವೂ ಇವರ ವಿರುದ್ಧವೇ ಕೈ ಮಾಡಿ ತೋರಿಸಿದ ಕಾರಣ ಇದೀಗ ಸಂದೀಪ್ ಅವರನ್ನ ದೋಷಿ ಅಂತ ಪ್ರಕಟಿಸಿದೆ. ಬನ್ನಿ ಹಾಗಾದ್ರೆ ಏನಾಗಿತ್ತು ಪ್ರಕರಣ, ಯಾವ ರೀತಿ ಆ ಬಾಲಕಿಯ ಮೇಲೆ ಅಂದ್ರೆ ಅತ್ಯಾಚಾರವನ್ನ ಎಸಗಿದ್ರು, ಯಾವ ಸಂದರ್ಭದಲ್ಲಿ, ಜೊತೆಗೆ ಆಕೆ ಅವರೊಟ್ಟಿಗೆ ಹೋಗಿದ್ದು ಹೇಗೆ, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ. ನೇಪಾಳ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸಂದೀಪ್ ಲಮಿಚಾನೆ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಪ್ರಕರಣದ ದೋಷಿ ಎಂದು ಕಠ್ಮಂಡು ಜಿಲ್ಲಾ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ನೇಪಾಳದ ಸ್ಟಾರ್ ಕ್ರಿಕೆಟಿಗ ಎನಿಸಿರುವ ಲಮಿಚಾನೆ ವಿರುದ್ಧ ಸಂತ್ರಸ್ತ ಬಾಲಕಿಯು 17 ವರ್ಷದ ಈಕೆ ಕಳೆದ ವರ್ಷ ಸೆಪ್ಟೆಂಬರ್ 6ರಂದು ಗೋಶಾಲೆ ಮೆಟ್ರೋಪಾಲಿಟನ್ ಪೊಲೀಸರಿಗೆ ದೂರು ನೀಡಿದ್ದಳು. ಆಗಸ್ಟ್ 21ರಂದು ತನ್ನೊಂದಿಗೆ ಕಠ್ಮಂಡುವಿನ ವಿವಿಧ ತಾಣಗಳಲ್ಲಿ ಸುತ್ತಾಡಿದ್ದ ಸಂದೀಪ್ ನಂತರ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಳು. ಅದರಂತೆ ಬಂಧನಕ್ಕೆ ಒಳಗಾಗಿದ್ದ ಲಮಿಚಾನೆ ಈ ವರ್ಷ ಜನವರಿಯಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ಪ್ರಕರಣ ಸಂಬಂಧ ಭಾನುವಾರದಿಂದ ಆರಂಭವಾದ ಅಂತಿಮ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಶಿಶಿರ್ ರಾಜ್ ದಾಖಲ್ ಅವರಿದ್ದ ಏಕಸದಸ್ಯ ಪೀಠ ಲಮಿಚಾನೆ ದೋಷಿ ಎಂದು ಶುಕ್ರವಾರ ಆದೇಶ ನೀಡಿರುವುದಾಗಿ ದಿ ಕಠ್ಮಂಡು ಪೋಸ್ಟ್ ಪತ್ರಿಕೆಯೊಂದು ವರದಿಯನ್ನ ಮಾಡಿದೆ. ಮುಂದಿನ ವಿಚಾರಣೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ ಎಂದು ಕೋರ್ಟ್ ತಿಳಿಸಿರುವುದಾಗಿಯೂ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 2018ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಪದಾರ್ಪಣೆ ಮಾಡುವ ಮೂಲಕ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಿದ ನೇಪಾಳದ ಮೊದಲ ಕ್ರಿಕೆಟಿಗ ಎನಿಸಿಕೊಂಡಿದ್ದ ಈತ ಈಗ ಕ್ರಿಕೆಟಿಗ ಲಮಿಚಾನೆ ಮೇಲೆ ಆರೋಪ ಸಿಕ್ಕ ಅವಕಾಶದಲ್ಲಿ ಸಾಮರ್ಥ್ಯ ಸಾಬೀತು ಮಾಡಬೇಕೆಂದು ಸಂದೀಪ್ ಲಮಿಚಾನೆ ಕೂಡ ಕೇಳಿಕೊಂಡಿದ್ದಾರೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.